ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮನೆ ಒರೆಸುವ ಮೋಪನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂಗಡಿಯಲ್ಲೆಲ್ಲ ಸಿಗುವಂತಹ ಅದೇ ರೀತಿಯ ಮೋಪನ್ನು ನಮಗೆ ಈಸಿಯಾಗಿ ಮಾಡ್ಬೋದು. ಹಳೆಯ ಒಂದು ಟೀ ಶರ್ಟ್ ಇದ್ದರೆ ಸಾಕು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಮೋಪ್ ಮಾಡಲಿಕ್ಕೋಸ್ಕರ ನಮಗೆ ಬೇಕಾದ ಐಟಮ್ಸ್ ಅಂದರೆ ಫಸ್ಟಿಗೆ ಒಂದು ಸೀಸರ್ ಬೇಕು, ಕತ್ತರಿ, ಮತ್ತು ಇದೇ ರೀತಿ ಒಂದು ಸ್ಟಿಕ್ ಬೇಕು. ಹಳೆ ಮೋಪದ್ದು ಸ್ಟಿಕ್ ಆದರೂ ಆಗುತ್ತೆ, ಇಲ್ಲಾಂದರೆ ಮೋಪು ನಮಗೆ ಯೂಸ್ ಮಾಡಲಿಕ್ಕೆ ಬೇಕಾದಷ್ಟು ಉದ್ದದ್ದು ಒಂದು ಸ್ಟಿಕ್ ಇದ್ದರೂ ಸಾಕು. ಮತ್ತು ಒಂದು ಹಳೆಯ ಟೀ ಶರ್ಟ್, ನಾವು ಬಿಸಾಡಲಿಕ್ಕೆ ಇಟ್ಟಿರುವಂತಹ ಒಂದು ಟೀ ಶರ್ಟ್ ಸಾಕು. ಬನಿಯನ್ ಟೈಪ್ ಕ್ಲೋತಲ್ಲಿ ನಾವು ಮಾಡಿದರೆ ತುಂಬ ಒಳ್ಳೆಯದು. ಬೇರೆ ನೀವು ಬೆಡ್ಶೀಟಲ್ಲಿ ಅಥವಾ ಲೆಗ್ಗಿನ್ಸಲ್ಲಿ ಎಲ್ಲ ಮಾಡ್ಬೋದು. ಆದರೆ ಈ ಥರ ಬನಿಯನ್ ಟೈಪ್ ಕ್ಲೋತಲ್ಲಿ ಮಾಡಿದರೆ ಅದು ನೀರನ್ನು ಎಳ್ಕೊಂಡು ಈಸಿಯಾಗಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಳೆಯ ಟೀ ಶರ್ಟನ್ನು ತಗೊಂಡಿದ್ದೀನಿ. ಅದರ ಕೈಯ ಭಾಗವನ್ನು ನಾವು ಕಟ್ ಮಾಡಿ ತೆಗಿಬೇಕು. ನಾನಿವಾಗ ಟೀ ಶರ್ಟನ್ನು ಮಡಚಿ ಹಾಕಿ ಅದರ ಕೈಯ ಭಾಗವನ್ನು ಮಾತ್ರ, ಆ ಎಕ್ಸ್ಟ್ರಾ ಒಂದು ಸೈಡಲ್ಲಿರುವ ಎಕ್ಸ್ಟ್ರಾ ಭಾಗದಲ್ಲಿರುವ ಆ ಕೈ ಭಾಗವಿದೆಯಲ್ಲ ಅದನ್ನು ಮಾತ್ರ ಕಟ್ ಮಾಡಿ ತೆಗೆದಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ನಮಗೆ ಮುಂದೆ ಬೇಕಾಗುತ್ತೆ. ಇವಾಗ ಎರಡೂ ಸೈಡು ಒಂದೇ ಲೆವೆಲ್ ಆಯಿತು. ಅಷ್ಟು ಕರೆಕ್ಟಾಗಿ ಬರಬೇಕು ಅಂತೇನಿಲ್ಲ. ನೋಡಿ, ಇದಕ್ಕೆ ಟೈಲರಿಂಗ್ ಕಲಿಬೇಕು, ಅಳತೆ ಕರೆಕ್ಟಾಗಿರಬೇಕು ಅಂತೇನಿಲ್ಲ. ನಮಗೆ ಇಷ್ಟ ಇದ್ದಾಗೆ ನಮಗೆ ಕಟ್ ಮಾಡ್ಬೋದು. ನೋಡಿ, ಈಗ ಕೈ ಎರಡು ಕಟ್ ಮಾಡಿ ತೆಗೆದಿದ್ದಾಯಿತು. ಇನ್ನು ಇದರಲ್ಲಿರುವ ಆ ಲೇಬಲ್ ಇದೆಯಲ್ಲ ಅದನ್ನು ಸಹ ಕಟ್ ಮಾಡಿ ತೆಗೆಯುವ. ನೋಡಿ, ಇದನ್ನು ಸಹ ನಾನು ಕಟ್ ಮಾಡಿದ್ದೀನಿ. ಇನ್ನು ಸಮ ಅರ್ಧಕ್ಕೆ ನಾವು ಈ ಟೀ ಶರ್ಟನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಸರಿಯಾಗಿ ಅರ್ಧಕ್ಕೆ ನಾವು ಇದನ್ನು ಫೋಲ್ಡ್ ಮಾಡಬೇಕು. ಸ್ವಲ್ಪ ಸಹ ಹೆಚ್ಚು ಕಮ್ಮಿ ಆಗಬಾರ್ದು. ನೋಡಿ, ನಾನಿವಾಗ ಸರಿ ಅರ್ಧಕ್ಕೆ ಫೋಲ್ಡ್ ಮಾಡಿದ್ದೀನಿ. 4 ಸೈಡ್ ಸಹ ಒಂದೇ ಅಳತೆಯಲ್ಲಿ ಇರಬೇಕು. ಇನ್ನು 1 ಇಂಚ್ ಅಳತೆಗೆ ಇಲ್ಲಿ ಒಂದು ಲೈನ್ ಮಾಡ್ಕೋಬೇಕು. ಕರೆಕ್ಟಾಗಿ ಲೈನ್ ಆಗಲೇಬೇಕು ಅಂತೇನಿಲ್ಲ. ನಾನಿವಾಗ ಒಂದು ಸ್ಕೆಚ್ ಪೆನ್ ತಗೊಂಡು ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ. 1 ಇಂಚ್ ಗ್ಯಾಪ್ ನಮಗೆ ಇಲ್ಲಿ ಬಿಡಬೇಕು. ಇನ್ನು ಕೆಳಗಡೆಯಿಂದ ನೋಡಿ, ನಾವು ಫೋಲ್ಡ್ ಮಾಡಿದ್ದೀವಲ್ಲ, ಇಲ್ಲಿ ಕೆಳಗಡೆಯಿಂದ ಒಂದು ಅರ್ಧ ಇಂಚ್ ಅಳತೆಗೆ ನಾವು ಈ ಟೀ ಶರ್ಟನ್ನು ಇದೇ ರೀತಿ ಕಟ್ ಮಾಡಬೇಕು. ಕಟ್ ಮಾಡ್ತಾ ಬಂದು ಮೇಲೆ ನಾವು ಆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿವರೆಗೆ ಮಾತ್ರ ನಾವು ಕಟ್ ಮಾಡಬೇಕು. ಅದರಿಂದ ಮೇಲೆ ಕಟ್ ಮಾಡಲಿಕ್ಕೆ ಇಲ್ಲ. ನೋಡಿ, ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ಬಂದಾಗ ನಾವು ಸ್ಟಾಪ್ ಮಾಡಬೇಕು. ನೋಡಿ, ಒಂದು ಭಾಗ ನಾನು ಇದೇ ರೀತಿ ಕಟ್ ಮಾಡಿದ್ದೀನಿ. ನೋಡಿ, ಈ ಒಂದು ಸೈಜಿಗೆ ಇದ್ದರೆ ಸಾಕು. ಇನ್ನು ಉದ್ದಕ್ಕೆ ಈ ಫುಲ್ ಟೀ ಶರ್ಟನ್ನು ಇದೇ ರೀತಿ ನಾವು ಕಟ್ ಮಾಡಬೇಕು. ಒಂದು ಅರ್ಧ ಇಂಚ್ ಇದ್ದರೆ ಒಳ್ಳೆಯದು, ಅದಕ್ಕಿಂತ ಸ್ವಲ್ಪ ಸಣ್ಣ ಆದರೂ ಪರವಾಗಿಲ್ಲ. ಇದಕ್ಕೇನು ನಾವು ತುಂಬ ಯಾರಿಗೆ ಬೇಕಾದರೂ ಮಾಡ್ಬೋದು. ನಮಗೆ ತುಂಬ ಸುಲಭ, ಇದು ತುಂಬ ಕೆಲಸ ಏನಿಲ್ಲ. ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು. ಒಂದು ಹಳೆ ಟೀ ಶರ್ಟ್, ಒಂದು ಸ್ಟಿಕ್ ಮತ್ತು ಕತ್ತರಿ ಇದ್ದರೆ ಸುಲಭವಾಗಿ ಯಾರಿಗೆ ಬೇಕಾದರೂ ಮನೆಯಲ್ಲಿ ಮಾಡ್ಬೋದು. ಇದರಿಂದ ತುಂಬ ಉಪಯೋಗ ಸಹ ಇದೆ. ನಾನು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ರೀತಿ ನಾನು ಅರ್ಧ ಭಾಗ ಈಗ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡುವಾಗ ತುಂಬ ಸಪೂರಾಗಿ ಕಟ್ ಮಾಡಬಾರ್ದು, ಅದೇ ತುಂಬ ದಪ್ಪವಾಗಿ ಸಹ ಕಟ್ ಮಾಡಬಾರ್ದು. ಈ ಸೈಜಿಗೆ ಇದ್ದರೆ ಚೆನ್ನಾಗಿರುತ್ತೆ. ನಾನಿವಾಗ ನನ್ನ ಮಗಳಿದು ಒಂದು ಸಣ್ಣ ಟೀ ಶರ್ಟನ್ನು ತಗೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡವರದು, ಸ್ವಲ್ಪ ದೊಡ್ಡ ಟೀ ಶರ್ಟ್ ಆದರೆ ನಮ್ಮದು ಮೋಪು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸ್ವಲ್ಪ ನೀವು ಟ್ರೈ ಮಾಡುವಾಗ ಸ್ವಲ್ಪ ದೊಡ್ಡ ಟೀ ಶರ್ಟ್, ಹಳೆಯ ಟೀ ಶರ್ಟನ್ನೇ ತಗೊಳ್ಳಿಕ್ಕೆ ಟ್ರೈ ಮಾಡಿ. ನೋಡಿ, ನಾನಿವಾಗ ಇದನ್ನೆಲ್ಲ ಕಟ್ ಮಾಡಿದಾಯಿತು. ಇವಾಗ ಈ ರೀತಿ ಆಗಿದೆ. ಒಂದು ಲಂಗ, ಮಕ್ಕಳಿದೆಲ್ಲ ಒಂದು ಲಂಗ ಥರ ಆಗಿದೆ. ಇನ್ನು ನಾವು ಕಟ್ ಮಾಡಿಟ್ಟಿರುವ ಆ ಟೀ ಶರ್ಟ್ ಪೀಸಸ್ ಇದೆಯಲ್ಲ, ಈ ಥರ ಇಟ್ಕೊಂಡು ಅದನ್ನು ಒಂದು ಸರ್ತಿ ಎಳೆದ್ರೆ ಅದು ಇನ್ನು ಸ್ವಲ್ಪ ಸಿಂಕ್ ಆಗುತ್ತೆ. ನೋಡಿ, ಈ ರೀತಿ ಇದು ನಮ್ಮದು ಮೋಪು ಒಳ್ಳೆ ಕಾಣಲಿಕ್ಕೆ, ಅದೇ ಮತ್ತು ನೀರೆಲ್ಲ ಅದು ಅಬ್ಸರ್ವ್ ಆಗಲಿಕ್ಕೆ ಒಳ್ಳೆಯದು. ಇದೇ ರೀತಿ ಎಲ್ಲ ಪೀಸನ್ನು ಸಹ ನಾವು ಎಳೆದು, ಇದು ಸ್ವಲ್ಪ ಉದ್ದ ಸಹ ಬರುತ್ತೆ. ನೋಡಿ, ಇದೇ ರೀತಿ ನಾವು ಇದನ್ನು ಎಳೆದಾಗ ಎಲ್ಲ ಪೀಸನ್ನು ಸಹ ಇದೇ ರೀತಿ ಎಳೆದು ಈ ರೀತಿ ಮಾಡ್ಕೋಬೇಕು. ನೋಡಿ, ನಾನಿವಾಗ ಎಲ್ಲ ಪೀಸನ್ನು ಹಿಡ್ಕೊಂಡು ಎಳೆದು ಇದೇ ರೀತಿ ಮಾಡಿದ್ದೀನಿ. ಇದು ಮಾಡದಿದ್ರೂ ನಡೆಯುತ್ತೆ, ಆದರೆ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಪೀಸನ್ನು ಸಹ ನಾವು ಇದೇ ರೀತಿ ಎಳೆದು ಈ ರೀತಿ ಮಾಡ್ಕೋಬೇಕು. ಇದು ಬನಿಯನ್ ಟೈಪ್ ಕ್ಲೋತ್ ಆದರೆ ಮಾತ್ರ ನಮಗೆ ಈ ರೀತಿ ಎಳೀಲಿಕ್ಕೆ ಸಾಧ್ಯ. ಕಾಟನ್ ಬಟ್ಟೆ ಆದರೆ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಸೈಡೆಲ್ಲ ಸ್ವಲ್ಪ ಜೋಡಿಸಿದರೆ ಅದನ್ನೆಲ್ಲ ಕಟ್ ಮಾಡಿ ಸಿಂಗಲ್ ಪೀಸಾಗಿ ಇದೇ ರೀತಿ ಎಲ್ಲ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ.
ಇನ್ನು ನಾವು ಅದರ ಕೈ, ಆ ಟೀ ಶರ್ಟ್ ಇದು ಕೈಯನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀವಲ್ಲ, ಅದನ್ನು ನಮಗೆ ಒಂದು ಹಗ್ಗ ಥರ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಈ ಟೀ ಶರ್ಟನ್ನು ನಾವು ಕಟ್ ಮಾಡೋದಕ್ಕಿಂತ ಮುಂಚೆ ಉದ್ದಕ್ಕಿತ್ತಲ್ಲ, ಅದೇ ರೀತಿ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಎರಡೂ ಕಡೆಯನ್ನು ಸಪ್ರೇಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿದಾಗ ಮಧ್ಯದಲ್ಲಿ ನೋಡಿ ಇಷ್ಟು ಗ್ಯಾಪ್ ಬಂದಿದೆ. ಇನ್ನು ಇದನ್ನು ನಾವು ಸ್ಟಿಕ್ಕಲ್ಲಿ ಜೋಡಿಸಬೇಕು. ಅದಕ್ಕಿಂತ ಮೊದಲು ನಾವು ಕಟ್ ಮಾಡಿ ಸೈಡಿಗೆ ಇಟ್ಟಿರುವಂತಹ ಕೈದು ಪೀಸ್ ಇದೆಯಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಒಂದು ಹಗ್ಗ ಥರ ನಾವು ಇದನ್ನು ಮಾಡ್ಕೋಬೇಕು. ಈ ಬನಿಯನ್ ಟೈಪ್ ಕ್ಲೋತನ್ನೇ ನಾವು ಹಗ್ಗ ಥರ ಕಟ್ಟಿದರೆ ಅದು ಟೈಟಾಗಿ ಒಳ್ಳೆ ಸ್ಟ್ರಾಂಗ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಇದೇ ಬಟ್ಟೆ ಯೂಸ್ ಮಾಡಿದರೆ ಒಳ್ಳೆಯದು. ಇಲ್ಲ ನಿಮಗೆ ಬೇರೆ ಒಂದು ಹಗ್ಗದಲ್ಲಿ ಕಟ್ಟಿದ್ರೂ ಆಗುತ್ತೆ, ಆದರೆ ನಾನಿವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ 2 ಹಗ್ಗ ಬೇಕು ನಮಗೆ. 2 ಹಗ್ಗವನ್ನು ನಾನು ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ನಾವು ತೆಗೆದಿಟ್ಟಿರುವಂತಹ ಆ ಸ್ಟಿಕ್ ಇದೆಯಲ್ಲ, ಹಳೆ ಮೋಪ್ ಸ್ಟಿಕ್ ಆದರೂ ಆಗುತ್ತೆ, ನಿಮಗೆ ಯಾವುದಾದ್ರೂ ಒಂದು ಸ್ಟಿಕ್ ಆಗುತ್ತೆ. ಉದ್ದ ಇರುವ ಒಂದು ಸ್ಟಿಕ್ಕನ್ನು ತಗೊಂಡು ಈ ತುದಿ ಭಾಗದಲ್ಲಿ ಇಟ್ಟು ಇದನ್ನಿನ್ನು ಟೈಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು. ಲೂಸ್ ಆಗಬಾರ್ದು, ನಮಗೆ ಟೈಟಾಗಿ ಇಟ್ಕೊಂಡು ಇದನ್ನು ಇದೇ ರೀತಿ ಲಾಸ್ಟ್ವರೆಗೆ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಚೂರು ಲೂಸ್ ಆಗಬಾರ್ದು, ಟೈಟಾಗಿ ಇರಬೇಕು. ಬನಿಯನ್ ಟೈಪ್ ಕ್ಲೋತ್ ಅಲ್ಲ, ಈಸಿಯಾಗಿ ನಮಗೆ ಅದನ್ನು ಫೋಲ್ಡ್ ಮಾಡ್ಬೋದು. ನೋಡಿ, ಇದೇ ರೀತಿ ಲಾಸ್ಟ್ವರೆಗೆ ನೋಡಿ. ಇನ್ನು ಇದನ್ನು ಇಟ್ಕೊಂಡು ಟೈಟಾಗಿ ಈ ರೀತಿ ಎಳೆದು ಇದನ್ನು ಫುಲ್ಲಾಗಿ ನಾವಿಲ್ಲಿ ಸುತ್ತಬೇಕು. ಸುತ್ತಿ ನಾವು ಕಟ್ ಮಾಡಿ ಒಂದು ಹಗ್ಗವನ್ನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಹಗ್ಗದಿಂದ ಇಲ್ಲಿ ಇದನ್ನು ಟೈಟಾಗಿ ಕಟ್ಟಬೇಕು. 1 ಅಥವಾ 2 ಹಗ್ಗ ತಗೊಂಡು ಟೈಟಾಗಿ ಕಟ್ಬೋದು. ನಾನಿವಾಗ ಒಂದೇ ಹಗ್ಗದಿಂದ ಕಟ್ಟಿದ್ದೀನಿ. ಟೈಟಾಗೆ ಕಟ್ಟಿ ಇರುತ್ತೆ ಇಲ್ಲಿ, ಇದು ಜಾರುದೇನಿಲ್ಲ. ನಾನಿವಾಗ ಕಟ್ಟಿದ್ದೀನಿ. ಕಟ್ಟಿ ಆ ಮೇಲ್ಗಡೆ ಭಾಗ ಇದೆಯಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ಟ್ರೈಟಾಗಿ ಮಾಡಿಕೊಂಡು ಆ ಮೇಲ್ಗಡೆ ಭಾಗವನ್ನು ಕೆಳಗಡೆಗೆ ಈ ಥರ ನಾವು ಮಾಡ್ಕೋಬೇಕು. ಆಮೇಲೆ ಈ ಒಂದೊಂದು ಪೀಸನ್ನು ಸಹ ಕೆಳಗಡೆ ಎಳೆದು ಸ್ವಲ್ಪ ನಾವು ಆ ಗಂಟು ಹಾಕಿದ್ದೀವಲ್ಲ ಅಲ್ಲಿವರೆಗೆ ಅದು ಬರುವವರೆಗೆ ಇದೇ ರೀತಿ ಎಳ್ಕೊಂಡು ಕೆಳಗಡೆ ತರಬೇಕು. ಆವಾಗ ಅದು ಕೆಳಗಡೆ ಸ್ಟ್ರೈಟಾಗಿ ಒಂದೇ ಲೆವೆಲಿಗೆ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಮೆಲ್ಲ ಇದನ್ನು ಎಳೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಕೆಳಗಡೆ. ಇನ್ನು ನಾವು ಇನ್ನೊಂದು ಹಗ್ಗವನ್ನು ಇಟ್ಟಿದ್ದೀವಲ್ಲ, ಇಲ್ಲಿ ಎಲ್ಲ ಸ್ಟ್ರೈಟಾಗಿ ಒಂದೇ ರೀತಿ ಮಾಡಿ ನಾವು ಇನ್ನೊಂದು ಹಗ್ಗವನ್ನು ತೆಗೆದಿಟ್ಟಿದ್ದೀವಲ್ಲ, ಆ ಹಗ್ಗದಿಂದ ಇಲ್ಲಿ ಇನ್ನು ಟೈಟಾಗಿ ಕಟ್ಟಬೇಕು. 1, 2 ಹಗ್ಗ ತಗೊಂಡು ಇದೇ ರೀತಿ ಕಟ್ಟಿದರೆ ಒಳ್ಳೆ ಸ್ಟ್ರಾಂಗಾಗೇ ಇರುತ್ತೆ. ಇದು ಚೂರು ಸಹ ಜಾರಿ ಹೋಗೋದಿಲ್ಲ. ನೋಡಿ, ಈಗ ನಾನು ಇದನ್ನು ಟೈಟಾಗಿ ಕಟ್ಟಿದ್ದೀನಿ. ನಾನಿವಾಗ ಒಂದೇ ಗಂಟು ಹಾಕಿದ್ದು, 1 ಅಥವಾ 2 ಗಂಟು ಹಾಕಿದರೆ ಆಯಿತು, ನಮ್ಮದು ಮೋಪ್ ರೆಡಿ ಆಯಿತು. ಕೆಳಗಡೆ ಇಲ್ಲಿ ಕೆಳಭಾಗದಲ್ಲಿ ಬೇಕಂದರೆ ನಿಮಗೆ ಒಂದೇ ಲೆವೆಲಿಗೆ ಕಟ್ ಮಾಡಿ ಸ್ಟ್ರೈಟ್ ಮಾಡ್ಬೋದು. ಇಲ್ಲ ಇದೇ ರೀತಿ ಬಿಟ್ಟರೂ ಚೆನ್ನಾಗೇ ಇರುತ್ತೆ. ನಮಗೆ ಮೋಪ್ ಮಾಡುವಾಗ ನೆಲೆಲ್ಲ ಒಳ್ಳೆ ಕ್ಲೀನ್ ಆಗುತ್ತೆ. ಇದರಿಂದ ನಮಗೆ ನೆಲ ಒರೆಸಲಿಕ್ಕೆ ಮಾತ್ರ ಅಲ್ಲ, ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಮೇಲ್ಗಡೆ ಇರುವ ಕಬೋರ್ಡ್, ನಮ್ಮದು ಫ್ಯಾನ್, ಅದನ್ನೆಲ್ಲ ನಮಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೋಡಿ, ನಾನೀಗ ನಮ್ಮದು ಕಿಚನ್ ಟಾಪಲ್ಲಿರುವ ಕಬೋರ್ಡನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ಇದನ್ನು ವೆಟ್ ಮಾಡಿದರೂ ಆಗುತ್ತೆ, ಇಲ್ಲಾಂದರೆ ಧೂಳು ಬಲೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನೆಲ ಒರೆಸಲಿಕ್ಕೆ ಸಹ ಇದು ತುಂಬ ಒಳ್ಳೆಯದು. ತುಂಬ ಕ್ಲೀನಾಗಿ ನಮಗೆ ನೆಲ ನಾವು ಅಂಗಡಿಯಿಂದ ಎಲ್ಲ ತರುವ ಮೋಪಿಂದ ಯಾವ ರೀತಿ ಕ್ಲೀನ್ ಮಾಡ್ತೀವೋ ಅದೇ ರೀತಿ ಕ್ಲೀನ್ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಒಂದು ಲೈಕ್